ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನು ನಾನು ಬೆಳಗ್ಗೆ ಬೇಗನೆ ಎದ್ದು ಹೊರಗಡೆ ಎಲ್ಲ ಗುಡಿಸಿ ಒರೆಸ್ತಾ ಇದ್ದೀನಿ. ನೈಟು ನಮ್ಮ ಬ್ಯಾಂಗ್ಳೂರಲ್ಲಿ ತುಂಬ ಜೋರಾಗಿ ಮಳೆ ಬಂತು. ಇವತ್ತಿನ ಡೇ ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಈ ಹೊಸ ವರ್ಷ ಹಬ್ಬ ನಮ್ಮ ಮನೆಯಲ್ಲಿ ಯಾವ ರೀತಿ ಇತ್ತು, ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ವ್ಲಾಗ್ ಆಗಿರುತ್ತೆ. ಈಗ ಟೈಮ್ ಬಂದು 5 ಆಗಿದೆ. ಬೇಗ ಕೆಲಸಗಳು ಮಾಡ್ಕೋಬೇಕು. ಇನ್ನು ಪೂಜೆಗೆ ಬೇಕಾಗಿರುವಂಥ ಹೂವು, ಹಣ್ಣು ಹಾಗೆ ಅಂಗಡಿ ಐಟಮ್ ಎಲ್ಲ ತರೋದಿದೆ. ನೆನ್ನೆನೇ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಹೋಗ್ಬೇಕು ಅಂದ್ಕೊಂಡ್ವಿ. ನೈಟ್ ಹೋಗೋಣ ಅಂದರೆ ತುಂಬ ಮಳೆ ಬಂತು. ಬೆಳಿಗ್ಗೆ ತಂದರೆ ಆಯಿತು ಅಂತ ಸುಮ್ಮನೆ ಆಗಿಬಿಟ್ವಿ. ನೈಟ್ ಕರೆಂಟ್ ಬೇರೆ ಇರಲಿಲ್ಲ. ತುಂಬ ಹೊತ್ತಾದ ಮೇಲೆ ಬಂತು. ಇಲ್ಲಿ ನಮ್ಮ ಮಾವ ಅವರು ಬೇವಿನ ಸೊಪ್ಪಲ್ಲಿ ಹೂವು ಬಿಡಿಸ್ತಾ ಇದ್ದಾರೆ. ನನ್ನ ಮಗಳು ಬಂದು ಹೊರಗಡೆ ಎಲ್ಲ ರಂಗೋಲಿ ಹಾಕ್ತಾ ಇದ್ದಾಳೆ. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ನಾನು ಬೇಗ ಸ್ನಾನ ಮುಗಿಸ್ಕೊಂಡು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟ್ ಪೂಜೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಕಡೆ ಪೂಜೆ, ಇನ್ನೊಂದು ಕಡೆ ಅಡುಗೆ ಒಬ್ಬಳೇ ಮ್ಯಾನೇಜ್ ಮಾಡಬೇಕು. ಫಸ್ಟ್ ಪೂಜೆ ಕೆಲಸ ಒಂದು ಮುಗೀತಂದರೆ ಅಡುಗೆ ಆರಾಮಾಗಿ ಮಾಡ್ಕೋಬೋದು. ಮೈಗೆ ಹಚ್ಕೋಬೇಕು ಚೆನ್ನಾಗಿ. ಅಲ್ಲ, ಇದನ್ನು ಸ್ವಲ್ಪ ಸುಮ್ಮನೆ ಜಾಸ್ತಿ ಏನಲ್ಲ, ಸ್ವಲ್ಪ ಚಿನ್ನು ಇದು ಹಚ್ಕೊಂಡೆ ಸ್ನಾನ ಮಾಡಬೇಕು ಇವತ್ತು. ಅಲ್ಲೂರಲ್ಲಿ ಹಚ್ಕೊತಿರ್ಲಿಲ್ವೇನೋ. ಇಲ್ಲಿ ನಮ್ಮ ಮಾವ ಅವ್ರು ಬಂದು ನನ್ನ ಮಗನಿಗೆ ಎಣ್ಣೆ ಹಚ್ತಾ ಇದ್ದಾರೆ. ಅವನಿಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದಕ್ಕೆ ಒಂಚೂರು ಇಷ್ಟ ಇಲ್ಲ, ಬಲವಂತವಾಗಿ ಹಚ್ತಾ ಇದ್ದಾರೆ. ನನ್ನ ಮಗ ಇಲ್ಲಿ ಯಾವ ರೀತಿ ಮಾಡ್ತಿದ್ದಾನೆ ನೀವೇ ನೋಡಿ. ಅವನು ಮಾಡೋದು ನೋಡಿ ನಾವು ತುಂಬ ನಗ್ತಾ ಇದ್ದೀವಿ. ಇಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಕೋಪ ಬರ್ತಾ ಇದೆ. ನಾರ್ಮಲ್ ಟೈಮಲ್ಲಿ ಅವನು ತಲೆಗೆ ಎಣ್ಣೆ ಹಚ್ತೀನಿ ಬಾ ಅಂದರೂ ಬರ್ತಾ ಇರಲಿಲ್ಲ. ಅವನಿಗೆ ಆಯಿಲ್ ಅಂದರೆ ಏನೋ ಅಲರ್ಜಿ ಥರ ಮಾಡ್ತಾನೆ. ಮೈಗೊಂದು ಹಚ್ಚಿ ಅವನ ನಾಚಿಗೆ ಫೆಲೋ. ಇನ್ನು ಪೂಜೆ ಎಲ್ಲ ಮುಗೀತು. ಈಗ ಅಡುಗೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಡುಗೆ ಮಾಡೋದೆಲ್ಲ ಮುಗ್ದಿದೆ. ಲಾಸ್ಟಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಒಬ್ಬಟ್ಟಂತೂ ತುಂಬ ಸ್ಮೂತಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಇದು ಬಂದು ತೊಗರಿಬೇಳೆ ಒಬ್ಬಟ್ಟು. ಕಡಲೆಬೇಳೆ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಒಬ್ಬಟ್ಟಿನ ಸಾರು. ಇಲ್ಲಿ ನಾನು ಒಬ್ಬಟ್ಟಿನ ಸಾರಿಗೆ ನುಗ್ಗೆಕಾಯಿ ಹಾಕಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಏನೇನು ಅಡುಗೆ ಮಾಡಿದ್ದೀನೋ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಅಡುಗೆ ಬಂದು ಕೋಸಂಬರಿ, ಪಾಲಕ್ ಪಪ್ಪು, ಹೀರೆಕಾಯಿ, ನುಗ್ಗೆಕಾಯಿ ಮಿಕ್ಸ್ ಮಾಡಿ ಪಲ್ಯ, ಮ್ಯಾಂಗೋ ಚಿತ್ರಾನ್ನ. ಇನ್ನು ನೈವೇದ್ಯಕ್ಕೆಲ್ಲ ರೆಡಿ ಮಾಡಬೇಕು. ಇಲ್ಲಿ ನಮ್ಮ ಯಜಮಾನ್ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ನೈವೇದ್ಯ ಒಂದು ಇಟ್ಬಿಟ್ಟು ಪೂಜೆ ಮಾಡಬೇಕು.
यो यो न प्रचोदयात् सत्यं भक्तेन प्रतिष्ठामि ಇದೊಂದು ಒರೆಸಿದ್ರೆ ಏನಾಗಲ್ಲ ಬಿಡಿ, ಇವಾಗ ಸಾರು ಉಪ್ಪಿದೆ ಅಂತ ಏನಿಲ್ಲ. ಆಯಿತು, ಬಿಸಿ ಬಿಸಿ ಹೋಳಿಗೆ ರೆಡಿ. ಇನ್ನು ಪೂಜೆ ಎಲ್ಲ ಮುಗೀತು, ಈಗ ಊಟ ಮಾಡಬೇಕು. ಎಲ್ಲರದು ಊಟ ಮುಗೀತು. ಲಾಸ್ಟಲ್ಲಿ ಇಲ್ಲಿ ನನ್ನ ಮಗಳು ನನಗೆ ಊಟ ಬಿಡಿಸ್ತಾ ಇದ್ದಾಳೆ. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿತ್ತು. ನಿಮ್ಮ ಮನೇಲಿ ಯಾವ ರೀತಿ ಅಡುಗೆಗಳು ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಬಾಯ್.